ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಲ್ಲೇ ತುಂಬ ದಿನ ಆಗಿತ್ತು. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸು ಮತ್ತು ನನ್ನ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ನನ್ನ ಚಾನಲ್ನ ಸ್ವಲ್ಪ ನಿಲ್ಲಿಸಿದ್ದೆ. ಸೊ ಹಾಗಾಗಿ ನಾನು ಇನ್ಮೇಲಿಂದ ಕಂಟಿನ್ಯೂ ವಿಡಿಯೋ ಮಾಡ್ತಾ ಇರ್ತೀನಿ. ಯಾರೆಲ್ಲ ಮಿಸ್ ಮಾಡಿಕೊಂಡ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ತುಂಬ ಸಾರಿ. ಸೊ ಇನ್ಮೇಲಿಂದ ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಎಡಿಟಿಂಗ್ ಸೀರೀಸ್ ಆದರೂ ಆಗಲಿ, ಕಲರ್ ಗ್ರೇಡಿಂಗ್ ಸೀರೀಸ್ ಆದರೂ ಆಗಲಿ. ಅದೆಲ್ಲ ಬಿಟ್ಟು ನಿಮಗೆಲ್ಲ ಗೊತ್ತಿದೆ, ತಮ್ಮನೆಲ್ಲ ಆಗಲೇ ನೋಡಿರ್ತೀರ ಟಾಕ್ಸಿಕ್ ಮೂವಿ ಲುಕ್ನ ಹೇಗೆ ಮಾಡೋದು ಅಂತ. ಸೊ ಈಗ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ, ತುಂಬ ಹಿಟ್ ಕೂಡ ಆಗಿದೆ. ಟಾಕ್ಸಿಕ್ ಟೀಸರಲ್ಲಿ ಯೂಸ್ ಮಾಡಿರುವಂಥ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡೋವಂಥ ಕ್ರಿಯೇಟಿವ್ ಲಟ್ಟು ಮತ್ತು ಕೆಲವೊಂದು ಟೂಲ್ಸು ಮತ್ತು ಪ್ಲಗಿನ್ಸ್ ಕೂಡ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ಸೊ ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಮೆಂಬರ್ಶಿಪ್ಪಲ್ಲೂ ಅಷ್ಟೇ ಕೆಲವೊಂದು ಲಿಂಕ್ಸು ತುಂಬ ಡಿಲೀಟ್ ಆಗಿದೆ. ನಾನು ಆದಷ್ಟು ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈಗಲಿಂದ ಹೊಸ ಹೊಸ ಟೂಲ್ಸು ಮತ್ತು ಹೊಸ ಪ್ರಾಕ್ಟೀಸ್ ಕ್ಲಿಪ್ಸು ಮತ್ತು ಎಡಿಟಿಂಗ್ ಟೂಲ್ಸ್ ಸಹ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಮ್ಮ ಟಾಕ್ಸಿಕ್ ಮೂವಿ ಟೀಸರ್ ಲುಕ್ ಹೇಗಿದೆ ಅಂತ ನೋಡೋಣ. ನೆಕ್ಸ್ಟು ನಾನಿಲ್ಲಿ ಟೀಸರಲ್ಲಿ ಕೆಲವೊಂದು ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀನಿ. ಇಲ್ಲಿ ಯಾವ ಥರ ಲುಕ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನೋಡೋಣ. ನಾನಿಲ್ಲಿ ಸ್ಕೋಪ್ಸ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಟಾಕ್ಸಿಕ್ ಟೀಸರಲ್ಲಿ ಸ್ಟಾರ್ಟಿಂಗಲ್ಲೇ ಬಂದರೆ ನಮಗೆ ಕಂಪ್ಲೀಟ್ ಡಾಮಿನೆಂಟ್ ಟೀಲ್ ಆ್ಯಂಡ್ ಆರೆಂಜ್ಗೆ ಹೋಗಿದ್ದಾರೆ. ಟೀಲ್ ಆ್ಯಂಡ್ ಆರೆಂಜ್ ಅಂದರೆ ಇದು ಕಂಪ್ಲೀಟ್ ಪ್ಯೂರ್ ಟೀಲ್ ಆ್ಯಂಡ್ ಆರೆಂಜ್ ಅಲ್ಲ, ಇಲ್ಲಿ ತುಂಬ ಎಕ್ಸ್ಟ್ರೀಮ್ ಟೀಲ್ ಆ್ಯಂಡ್ ಆರೆಂಜು ಮತ್ತು ಟೀಲ್ ಆ್ಯಂಡ್ ಆರೆಂಜಲ್ಲಿ ಒಂದು ವೇರಿಯೇಷನಿಗೆ ಹೋಗಿದ್ದಾರೆ. ಅಂದರೆ ಇಲ್ಲಿ ಕಂಪ್ಲೀಟ್ ಬ್ಲೂ ಸ್ಕಿನ್ ಟೋನ್ಸಲ್ಲೂ ಅಷ್ಟೇ ತುಂಬ ಬ್ಲೂ ಕ್ಯಾಸ್ಟ್ ಇರುತ್ತೆ. ಮತ್ತು ಶಾಡೋಸು ಮತ್ತು ಮಿಡ್ ಟೋನ್ಸಲ್ಲೆಲ್ಲ ಎಕ್ಸ್ಟ್ರೀಮ್ ಬ್ಲೂ ಆ್ಯಡ್ ಮಾಡ್ತಾರೆ ಮತ್ತು ಅದನ್ನು ಹ್ಯೂ ರೊಟೇಟ್ ಮಾಡಿ ಟೀಲ್ ಕಲರ್ಗೆ ಟರ್ನ್ ಮಾಡ್ತಾರೆ. ಸೊ ನೀವು ಟಾಕ್ಸಿಕ್ ಟೀಸರಲ್ಲಿ ಏನು ಟೀಲ್ ಆ್ಯಂಡ್ ಆರೆಂಜ್ ಲುಕ್ ನೋಡ್ತಾ ಇದ್ದೀರಾ, ಇಂಗ್ಲೀಷಲ್ಲಿ ಒಂದು ವೆಬ್ ಸೀರೀಸ್ ಇದೆ ಒಜಾರ್ಕ್ ಅಂತ. ಆ ಕಂಪ್ಲೀಟ್ ವೆಬ್ ಸೀರೀಸ್ ಒಜಾರ್ಕ್ ಏನಿದೆ ಅದು ಕಂಪ್ಲೀಟ್ ಇದೇ ಲುಕ್ಕಲ್ಲಿದೆ. ನೀವು ಒಂದ್ಸರಿ ಚೆಕ್ ಮಾಡ್ಕೋಬೋದು, ಅದು ನೆಟ್ಫ್ಲಿಕ್ಸಲ್ಲಿದೆ ಒಜಾರ್ಕ್ ಅಂತ. ಅದರಲ್ಲೂ ಸಹ ಇದೇ ಥರ ಟೀಲ್ ಆ್ಯಂಡ್ ಆರೆಂಜ್ನ ಯೂಸ್ ಮಾಡಿದ್ದಾರೆ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟು ಇಂಟ್ರೊಡಕ್ಷನ್ ಸೀನಲ್ಲೂ ಅಷ್ಟೇ ಇಲ್ಲಿ ಬ್ಲ್ಯಾಕ್ಸ್ ಏನೇನಿದೆ ನಮ್ಮ ಸ್ಕೋಪ್ಸಲ್ಲಿ ನೋಡ್ತಾ ಇರ್ಬೋದು. ಬ್ಲ್ಯಾಕ್ಸ್ ಏನೇನಿದೆ ಮತ್ತು ಮಿಡ್ ಟೋನ್ಸ್ ಏನೇನಿದೆ ಅಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಏನಿದೆ ಅದು ಕಂಟಾಮಿನೇಟ್ ಆಗಿದೆ. ಬ್ಲ್ಯಾಕಿಗೆ ಟೀಲ್ ಕಲರು ಬ್ಲೂ ಕಲರ್ ಆ್ಯಡ್ ಆಗಿದೆ. ಸ್ಕಿನ್ ಟೋನ್ಸಲ್ಲೂ ಅಷ್ಟೇ ಇಲ್ಲಿ ಸ್ಕಿನ್ ಟೋನ್ಸು ಆಲ್ಮೋಸ್ಟ್ ಸ್ಕಿನ್ ಟೋನ್ ಇಂಡಿಕೇಟರ್ ಮೇಲಿದೆ, ಆದರೂ ಕೂಡ ನಮ್ಮ ಸ್ಕಿನ್ ಟೋನಲ್ಲಿ ಒಂದು ಬ್ಲೂ ಮತ್ತು ಟೀಲ್ ಕ್ಯಾಸ್ಟ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಶಾರ್ಟಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲೂ ಅಷ್ಟೇ ಇಲ್ಲಿ ನೀವು ಈ ಬಾಯ್ದು ಸ್ಕಿನ್ ಟೋನ್ಸ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಬ್ಲೂ ಟೋನಿಗೆ ಬಂದಿದೆ. ಸೊ ನಾನು ಇದನ್ನು ಕರೆಕ್ಷನ್ ಮಾಡೋದಾದರೆ ನಾನಿಲ್ಲಿ ಗೇನಿಗೆ ಬಂದು ಸ್ವಲ್ಪ ನಾನು ರೆಡ್ಡನ್ನು ಆ್ಯಡ್ ಮಾಡ್ತು ಅಂದರೆ ಹೈಲೈಟ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇದು ಬಿಫೋರ್, ಇದು ಆಫ್ಟರ್. ನೀವು ನೋಡ್ತಾ ಇದ್ದೀರಲ್ಲ, ಈ ಬಾಯ್ ಫೇಸ್ ನೋಡ್ತಾ ಇದ್ದರೆ ಇದು ಬಿಫೋರ್ ಟೀಸರಲ್ಲಿ ಇರೋದು. ಸೊ ಇದನ್ನು ನಾವು ಕರೆಕ್ಷನ್ ಮಾಡ್ತು ಅಂದರೆ ಸ್ಕಿನ್ ಟೋನ್ಸ್ನ ಏನೇನು ಸ್ಕಿನ್ ಟೋನ್ ಕಲರ್ಸ್ ಲಾಸ್ಟ್ ಆಗಿದೆ ಅದನ್ನು ವಾಪಸ್ ತೊಗೊಬಂದರೆ ಈ ಥರ ಅಪ್ಲೈ ಮಾಡ್ಕೋಬೋದು. ಸೊ ಇದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ತುಂಬ ಕ್ರಿಯೇಟಿವ್ ಆಸ್ಪೆಕ್ಟಿಗೆ ಹೋಯಿತು ಅಂದರೆ ಈ ಥರದ್ದೆಲ್ಲ ಮಾಡಲೇಬೇಕಾಗುತ್ತೆ. ಇಲ್ಲಿ ಕ್ರಿಯೇಟಿವ್ ಆಸ್ಪೆಕ್ಟಿವ್ ಹೋಯಿತು ಅಂದರೆ ನಾವು ಟ್ರೆಡಿಷ್ನಲ್ ಕಲರ್ ಗ್ರೇಡಿಂಗ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಬೋಲ್ಡ್ ಲುಕ್ಕು ಮತ್ತು ತುಂಬ ಎಕ್ಸ್ಟ್ರೀಮ್ ಲುಕ್ಕಿಗೆ ಹೋಗಬೇಕಾಗತ್ತೆ. ಇದರಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು, ನೆಕ್ಸ್ಟ್ ಶಾರ್ಟಲ್ಲಿ ಸ್ಕಿನ್ ಟೋನ್ಸು ತುಂಬ ನ್ಯೂಟ್ರಲ್ ಆಗಿದೆ ಮತ್ತು ಏನೂ ಸ್ಯಾಚುರೇಷನ್ ಇಲ್ಲ. ಸ್ಕಿನ್ ಟೋನ್ ಇಂಡಿಕೇಟರ್ಲೂ ಅಷ್ಟೇ ನಮಗೆ ಸ್ಕಿನ್ ಟೋನ್ ಎಲ್ಲಿದೆ ಅಂತಲೂ ಕಾಣಿಸ್ತಾ ಇಲ್ಲ. ಇದನ್ನು ಅಷ್ಟೇ ನಾವು ಕರೆಕ್ಷನ್ ಮಾಡೋದಾದರೆ ನನ್ನ ಗೇನಲ್ಲಿ ಸ್ವಲ್ಪ ರೆಡ್ ಕಡೆಗೆ ಮೂವ್ ಮಾಡ್ತು ಅಂದರೆ ನೀವು ನೋಡ್ತಾ ಇರ್ಬೋದು ನಮ್ಮ ಸ್ಕಿನ್ನು ಎಷ್ಟು ಹೈಲೈಟ್ ಆಗಿ ಒಂದು ಕಲರ್ ಏನಿದೆ ಸ್ಕಿನ್ ಕಲರ್ಸು ಅದು ಪಾಪಪ್ ಆಗ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು ಅದೇ ಥರ ಬೇರೆ ಶಾರ್ಟ್ಸಿಗೆಲ್ಲ ಹೋದರೆ ಎಕ್ಸ್ಟ್ರೀಮ್ ಬ್ಲೂ ಕೋಲ್ಡ್ ಕಲರ್ ಇದೆ. ನೆಕ್ಸ್ಟು ಆ್ಯಕ್ಷನ್ ಸೀಕ್ವೆನ್ಸಿಗೆ ಬಂದಿದ್ದ ತಕ್ಷಣ ಇಲ್ಲಿಯೂ ಅಷ್ಟೇ ಬ್ಲೂ ಕಲರ್ ಇದೆ ಮತ್ತು ಹೈಲೈಟ್ಸಲ್ಲಿ ಏನೇನು ಫೈರ್ ಐಟಮ್ ಕಾಣಿಸ್ತಾ ಇದೆ ತುಂಬ ಸ್ಯಾಚುರೇಟೆಡ್ ಆಗಿದೆ. ನೀವು ಇಲ್ಲಿ ಸ್ಕೋಪ್ಸಲ್ಲಿ ವೆಕ್ಟ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಏನು ಎಲ್ಲೋ ಬಾಕ್ಸು ರೆಡ್ಡು ಎಲ್ಲೋ ಬಾಕ್ಸ್ ಇದೆಯಲ್ಲ ಆ ಸ್ಯಾಚುರೇಷನ್ ಪೀಕಿಗೆ ಆಲ್ಮೋಸ್ಟ್ ಟಚ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ ಶ್ಯಾಡೋಸಲ್ಲೆಲ್ಲ ಬ್ಲೂ ಕಲರ್ ಫುಲ್ ಕಂಟಾಮಿನೇಟ್ ಆಗಿದೆ. ಕಂಪ್ಲೀಟ್ ಬ್ಲ್ಯಾಕ್ ಎಲ್ಲೂ ಇಲ್ಲ, ಬ್ಲ್ಯಾಕಲ್ಲಿ ನಮಗೆ ಟೀಲ್ ಶೇಡ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಸೀನಲ್ಲೂ ಅಷ್ಟೇ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫೈರ್ ಏನೇನಿದೆ ಹೈಲೈಟ್ಸು ಅಷ್ಟೇ ಬ್ಲೋನ್ ಔಟ್ ಆಗಿದೆ ಮತ್ತು ಇಲ್ಲಿ ಸ್ಯಾಚುರೇಷನ್ನು ತುಂಬ ಪೀಕಿಗೆ ಹೋಗಿದೆ. ಸೊ ಇದೇ ಥರ ಗ್ರೇಡಿಂಗು ಇಂಗ್ಲೀಷಲ್ಲಿ ಒಜಾರ್ಕ್ ಸೀರೀಸಲ್ಲೂ ಇದೆ. ನೀವು ಒಂದ್ಸರಿ ನೋಡಿ, ಸೇಮ್ ಅನಿಸುತ್ತೆ. ಒಜಾರ್ಕ್ ಸ್ವಲ್ಪ ಹಳೆ ಸೀರೀಸು. ಈ ಥರ ಒಂದು ಎಕ್ಸ್ಟ್ರೀಮ್ ಸಿನಿಮ್ಯಾಟಿಕ್ ಟೀಲ್ ಆ್ಯಂಡ್ ಆರೆಂಜ್ನ ನಮ್ಮ ಕ್ಲಿಪ್ಪಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ.
ಸೊ ನಾನು ಅದಕ್ಕೆ ಸೂಟ್ ಆಗೋವಂಥ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಅದೇ ಥರ ಒಂದು ಗ್ರೇ ವ್ಯಾಡಲ್ಲಿರೋವಂಥ ಕ್ಲಿಪ್ಪು ಟಾಕ್ಸಿಕ್ಕಲ್ಲಿರೋ ಗ್ರೇಡಿಂಗ್ನ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ನನ್ನ ಕಲರ್ ಮ್ಯಾನೇಜ್ಮೆಂಟು ಮತ್ತು ಮಾಸ್ಟರ್ ಸೆಟ್ಟಿಂಗ್ಸು, ಪ್ರಾಜೆಕ್ಟ್ ಸೆಟ್ಟಿಂಗ್ಸ್ ಏನಿದೆ ಅಂತ ತೋರಿಸ್ಬಿಡ್ತೀನಿ. ಫಸ್ಟು ಮಾಸ್ಟರ್ ಸೆಟ್ಟಿಂಗ್ಸಲ್ಲಿ ನನ್ನ ಕ್ಲಿಪ್ ರೆಸೊಲ್ಯೂಷನ್ ಏನಿದೆ ಅದೇ ರೆಸೊಲ್ಯೂಷನ್ ಇಟ್ಟಿದ್ದೀನಿ, 4K ರೆಸೊಲ್ಯೂಷನ್ನು. ಮತ್ತು ಕಲರ್ ಮ್ಯಾನೇಜ್ಮೆಂಟು ಆ್ಯಸ್ ಇಟ್ ಈಸ್ ಯಾವಾಗಲೂ ನಮ್ಮ ಚಾನಲಲ್ಲಿ ಏನು ಯೂಸ್ ಮಾಡ್ತಾಯಿದ್ದೆ ಅದೇ ಇದೆ. ಕಲರ್ ಸೈನ್ಸು ಡವೆಂಚಿ ORGB, ಟೈಮ್ಲೈನ್ ಕಲರ್ ಸ್ಪೇಸು ಡವೆಂಚಿ ವೈಟ್ ಗ್ಯಾಮೆಟ್ ಇಂಟರ್ಮೀಡಿಯೇಟು, ಮತ್ತು ಔಟರ್ ಕಲರ್ ಸ್ಪೇಸು ರೆಕ್ 709 ಗಮಾ 2.4. ಇನ್ನೊಂದೇನಿದೆ ಅಂದರೆ ಇದು ಒಂದು ರಾ ಕ್ಲಿಪ್ಪು, ರೆಡ್ ಕ್ಯಾಮ್ರಾದಿಂದ ಬಂದಿರೋ ರಾ ಕ್ಲಿಪ್ಪು. ಸೊ ನಾನಿಲ್ಲಿ ರಾ ಸೆಟ್ಟಿಂಗ್ಸ್ನ ಮಾಡ್ಕೋತಾ ಇದ್ದೀನಿ. ಫಸ್ಟು ರಾ ಪ್ರೊಫೈಲಿಗೆ ಬಂದು ನಾನಿಲ್ಲಿ ಆ್ಯರೆಯಿಂದ ರೆಡ್ಗೆ ಚೂಸ್ ಮಾಡ್ತಾಯಿದ್ದೀನಿ. ಡಿಕೋಡ್ ಕ್ವಾಲಿಟಿ ಫುಲ್ ರೆಸೊಲ್ಯೂಷನ್ ಪ್ರೀಮಿಯಮ್ ಮತ್ತು ಬಿಟ್ ಡೆಪ್ತು 16 ಇಡ್ತಾಯಿದ್ದೀನಿ. ಟೈಮ್ ಕೋಡು ಕ್ಯಾಮ್ರಾ ಅದೇ ಇರುತ್ತೆ. ಡಿಕೋಡ್ ಯೂಸಿಂಗ್ ಪ್ರಾಜೆಕ್ಟ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಕಲರ್ ಸೈನ್ಸು ಲೆಗಸಿಯಿಂದ IP2ಗೆ ಚೂಸ್ ಮಾಡ್ತಾಯಿದ್ದೀನಿ. ಕಲರ್ ಸ್ಪೇಸು ರೆಡ್ ವೈಟ್ ಗ್ಯಾಮೆಟ್ RGB ಇಡ್ತಾಯಿದ್ದೀನಿ. ಗಾಮಾ ಕರ್ವು ಲಾಕ್ 3 G10 ಇಡ್ತಾಯಿದ್ದೀನಿ. ನೆಕ್ಸ್ಟು ಮಿಕ್ಕಿದ್ದೆಲ್ಲ ಆ್ಯಸ್ ಇಟ್ ಈಸ್ ಏನೇನಿದೆ ಹಾಗೆ ಬಿಟ್ಟು ನಾನು ಇದನ್ನ ಸೇವ್ ಕೊಡ್ತಾಯಿದ್ದೀನಿ. ಸೇವ್ ಕೊಟ್ಟಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಕ್ಲಿಪ್ಪು ಕಂಪ್ಲೀಟ್ ಫ್ಲ್ಯಾಟ್ ಆಗೋಯಿತು. ಅಂದರೆ ಈಗ ನಮ್ಮ ಕ್ಲಿಪ್ಪು ಕಂಪ್ಲೀಟ್ ರಾ ಫಾರ್ಮೆಟಲ್ಲಿದೆ. ಸೊ ಇಲ್ಲಿಂದ ನಾನು ನೆಕ್ಸ್ಟು ಎಡಿಟಿಗೆ ಬರ್ತಾಯಿದ್ದೀನಿ. ಇನ್ಪುಟ್ ಡಿವೈಸ್ ಟ್ರಾನ್ಸ್ಫಾರ್ಮು, ಇಲ್ಲಿ ಬಂದು ನಾನು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ ಮಾಡ್ತಾಯಿದ್ದೀನಿ. ಇನ್ಪುಟ್ ಕಲರ್ ಸ್ಪೇಸು ನಾವು ಅಲ್ಲಿ ಚೂಸ್ ಮಾಡಿದ್ವಲ್ಲ ರೆಡ್ ವೈಟ್ ಗ್ಯಾಮೆಟು, ಇನ್ಪುಟ್ ಗಾಮಾ ರೆಡ್ ಲಾಕ್ 3 G10. ನೆಕ್ಸ್ಟು ಔಟರ್ ಕಲರ್ ಸ್ಪೇಸು ನಾನು ಡವೆಂಚಿ ವೈಟ್ ಗ್ಯಾಮೆಟ್ ಇಡ್ತಾಯಿದ್ದೀನಿ. ಔಟರ್ ಗಾಮಾ ಡವೆಂಚಿ ಇಂಟರ್ಮೀಡಿಯೇಟ್. ಇದನ್ನೇ ಕಾಪಿ ಮಾಡ್ಕೋತಾ ಇದ್ದೀನಿ. ಈ ನೋಡನ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟು ODT ನೋಡ್ ಏನಿದೆ ಅಲ್ಲಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡಿ ನೆಕ್ಸ್ಟು ಇಲ್ಲಿ ಒಂದು ಸ್ವ್ಯಾಪ್ ಅಂತ ಬಟನ್ ಇದೆ, ಇದನ್ನು ಸ್ವ್ಯಾಪ್ ಮಾಡ್ತಾಯಿದ್ದೀನಿ. ಔಟರ್ ಕಲರ್ ಸ್ಪೇಸು ರೆಕ್ 709, ಔಟರ್ ಗಾಮಾ 2.4 ಇಡ್ತಾಯಿದ್ದೀನಿ. ಸೊ ಇಲ್ಲಿಗೆ ನಮ್ಮ ರೆಕ್ 709 ಕನ್ವರ್ಷನ್ ಮುಗಿದಿದೆ, ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟು ನಾನು ಫಸ್ಟೇ ಒಂದು ನಾಯ್ಸ್ ರಿಡಕ್ಷನ್ ಮಾಡ್ಕೋತಾ ಇದ್ದೀನಿ. ಕ್ಲಿಪ್ಪಲ್ಲಿ ಸ್ವಲ್ಪ ನಾಯ್ಸ್ ಇದೆ, ಹಾಗಾಗಿ ನಾನಿಲ್ಲಿ ಮೋಷನ್ ಎಫೆಕ್ಟ್ಸ್ಗೆ ಬಂದು ಫ್ರೇಮ್ಸ್ನ 3 ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫಾಸ್ಟರಿಂದ ಬೆಟರ್ಗೆ ಚೂಸ್ ಮಾಡಿಕೊಂಡು ಟೆಂಪೊರಲ್ ಥ್ರೆಶೋಲ್ಡಲ್ಲಿ ಒಂದು 10.5ನ ಯೂಸ್ ಮಾಡ್ತಾಯಿದ್ದೀನಿ. 10.5 ಯೂಸ್ ಮಾಡ್ತಾಯಿದ್ದೀನಿ. ನಾಯ್ಸ್ ರಿಡಕ್ಷನ್ ಮಾಡ್ಕೊಂಡಾದ್ಮೇಲೆ ನಾನು ಇದನ್ನು ನೋಡ್ನ ಡಿಸೇಬಲ್ ಮಾಡ್ಕೋತೀನಿ. ಯಾಕಂದರೆ ನಾವು ಗ್ರೇಡಿಂಗ್ ಮಾಡಬೇಕಾದ್ರೆ ಕೆಲವೊಂದು ಸರಿ ಲ್ಯಾಗ್ ಆಗೋ ಚಾನ್ಸಸ್ ಇರುತ್ತೆ, ಸಿಸ್ಟಮ್ ಸ್ವಲ್ಪ ಚೋಕ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾಯ್ಸ್ ರಿಡಕ್ಷನ್ನು ಒಂದು ಹೆವಿ ಎಫೆಕ್ಟ್ ಆಗಿದೆ ಡವೆಂಚಿ ರಿಸಾಲ್ವಲ್ಲಿ. ನಿಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಹೀರೋ ಫ್ರೇಮ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಕ್ಲಿಪ್ಪಲ್ಲಿ ಇದೊಂದು ಹೀರೋ ಫ್ರೇಮ್ ಚೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಸಿಂಪಲ್ ನೋಟ್ ಟ್ರೀನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಪೋಜರ್ ಕಾಂಟ್ರಾಸ್ಟ್ನ ನಾನು ಒಂದೇ ನೋಡ್ನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಬ್ಯಾಲೆನ್ಸು. ನೆಕ್ಸ್ಟು ಒಂದು DCTL ಯೂಸ್ ಮಾಡ್ತಾಯಿದ್ದೀನಿ, ಥರ್ಡ್ ಪಾರ್ಟಿ DCTL ಕಲರ್ ಕಂಪ್ರೆಸರ್ ಅಂತ. ಇದು ಕಾಜಿ ಟೂಲ್ ಕಿಟ್ಟಲ್ಲಿ ಬರುತ್ತೆ. ಇದೊಂದು ಹ್ಯೂ ಸ್ಯಾಚುರೇಷನ್ ಡೆನ್ಸಿಟಿಗೆ ಒಂದು DCTL ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಲುಕ್ ಲಟ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಒಂದು ಲಟ್ನ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಡಿಹ್ಯಾನ್ಸರು. ಇನ್ನೊಂದು ನೆಕ್ಸ್ಟ್ ನೋಡು ಗ್ಲೋಬಲ್, ಅಂದರೆ ಓವರಾಲ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಒಂದು ಗ್ಲೋಬಲ್ ನೋಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ಎಕ್ಸ್ಪೋಜರ್ ನೋಡ್ಗೆ ಬಂದು ನಾನಿಲ್ಲಿ HDR ವೀಲ್ಸ್ಗೆ ಬರ್ತಾಯಿದ್ದೀನಿ. HDR ವೀಲ್ಸಲ್ಲಿ ಎಕ್ಸ್ಪೋಜರ್ನ ನಾನು ಒಂದು 1.5 ಅಷ್ಟು ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಎಕ್ಸ್ಪೋಜರು ಸ್ವಲ್ಪ ಅಂಡರ್ ಆಗಿರೋದ್ರಿಂದ ನಾನಿಲ್ಲಿ 1.4 ಅಷ್ಟು ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ಕೋಪ್ಸ್ನ ಓಪನ್ ಮಾಡ್ಕೋತೀನಿ. ಎಕ್ಸ್ಪೋಜರ್ನ ಇನ್ಕ್ರೀಸ್ ಮಾಡಾಯಿತು. ನಾನಿಲ್ಲಿ ನೆಕ್ಸ್ಟು ಬ್ಯಾಲೆನ್ಸ್ ನೋಡಲ್ಲಿ ಏನು ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಇಮೇಜ್ ಬ್ಯಾಲೆನ್ಸ್ ಆಗಿದೆ. ಬಟ್ ಬ್ಯಾಲೆನ್ಸ್ ನೋಡಲ್ಲಿ ನಾನು ಸ್ವಲ್ಪ ಸ್ಯಾಚುರೇಷನ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ, ಒಂದು 40 ಅಷ್ಟು ಕಮ್ಮಿ ಮಾಡ್ತಾಯಿದ್ದೀನಿ ಫಾರ್ ಸೇಫ್ಟಿಗೋಸ್ಕರ. ನೆಕ್ಸ್ಟು ನಾನು ಲುಕ್ ಲಟ್ ನೋಡಿದೆಯಲ್ಲ ಅಲ್ಲಿಗೆ ನಾನಿಲ್ಲಿ ಒಂದು ಟೀಲ್ ಆ್ಯಂಡ್ ಆರೆಂಜ್ 33 ಅಂತ ಒಂದು ಲಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ, ಚಾನಲ್ಗೆ ಮೆಂಬರ್ ಆಗಿರಬೇಕು. ಈ ಲಟ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ಲಿಕ್ ಮಾಡಿ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟು ಈ ಲಟ್ಟಲ್ಲಿ ನನಗೆ ಕಾಂಟ್ರಾಸ್ಟ್ ಬೇಡ, ಆ ಲಟ್ಟಿಂದು ಕಲರ್ ಮಾತ್ರ ಬೇಕು. ಸೊ ನಾನಿಲ್ಲಿ ಲುಕ್ ಲಟ್ ನೋಡ್ಮೇಲೆ ರೈಟ್ ಕ್ಲಿಕ್ ಮಾಡಿ ಕಂಪೋಸಿಟ್ ಮೋಡ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿಗೆ ಬಂದು ನಾನು ನಾರ್ಮಲಿಂದ ಕಲರ್ಗೆ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲೇನಾಯಿತು ಅಂದರೆ ಕಾಂಟ್ರಾಸ್ಟ್ನ ಅಪ್ಲೈ ಮಾಡ್ತಾ ಇಲ್ಲ, ಓನ್ಲಿ ಕಲರ್ ಮಾತ್ರ ಚೇಂಜಸ್ ಮಾಡ್ತಾ ಇದೆ. ಕಾಂಟ್ರಾಸ್ಟು ನಾವು ಲಾಸ್ಟಲ್ಲಿ ಬೇಕಿದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟು ನಾನು ಡಿಹ್ಯಾನ್ಸರ್ ನೋಡ್ಗೆ ಬರ್ತಾಯಿದ್ದೀನಿ. ಇಲ್ಲಿ ಬಂದು ಡಿಹ್ಯಾನ್ಸರ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೋರ್ಸು ನಾನು ಡವೆಂಚಿ ವೈಟ್ ಗ್ಯಾಮೆಟ್ಗೆ ಚೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ಬಾಟಮಲ್ಲಿ ಡಿಸೇಬಲ್ ಆಲ್ ಟೂಲ್ಸ್ನ ಕ್ಲಿಕ್ ಮಾಡಿ ಹೈ ಟು ಸ್ಲೋ ಇಡ್ತಾ ಇದ್ದೀನಿ ಕ್ವಾಲಿಟಿ. ನೆಕ್ಸ್ಟು ಔಟ್ಪುಟ್ ಅಷ್ಟೇ ಇಲ್ಲಿ ಒಂದು 50% ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ.
ಏನಕ್ಕೆ ಡಿಹ್ಯಾನ್ಸರ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಕೊಡಾಕ್ 2383 ಒಂದು ಫಿಲ್ಮ್ ಲುಕ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಪ್ರಿಂಟಿಗೆ ಬಂದು ಕೊಡಾಕ್ 2383 ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಎನೇಬಲ್ ಮಾಡ್ಕೋತಾ ಇದ್ದೀನಿ. ಎನೇಬಲ್ ಮಾಡಿಕೊಂಡು ಈ ಟೋಟಲ್ ಇಂಪ್ಯಾಕ್ಟ್ ಏನಿದೆ ಅದನ್ನು 50% ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅಷ್ಟೇ ನೀವು ಸ್ಟಾರ್ಟಿಂಗಿಂದ ನೋಡ್ತಿರ್ಬೋದು, ನಾನು ಎಲ್ಲೂ ಕಾಂಟ್ರಾಸ್ಟ್ನ ಟಚ್ ಮಾಡಿಲ್ಲ. ಒಂದು ಎಕ್ಸ್ಪೋಜರ್ ಕಾಂಟ್ರಾಸ್ಟು ಅಷ್ಟೇ ಕಾಂಟ್ರಾಸ್ಟ್ನ ಟಚ್ ಮಾಡಿಲ್ಲ. ಲುಕ್ ಲಟ್ಟಲ್ಲೂ ಅಷ್ಟೇ ಲಟ್ನ ಪ್ಲೇಸ್ ಮಾಡಬೇಕಾದ್ರೆ ಬರೀ ಕಲರ್ ಮಾತ್ರ ಪ್ಲೇಸ್ ಮಾಡ್ಕೊಂಡಿದ್ದು. ಏನು ಕಾಂಟ್ರಾಸ್ಟ್ ಬಂದಿದೆ ಅದು ನಮ್ಮ ಡಿಹ್ಯಾನ್ಸರ್ 2383 ಯೂಸ್ ಮಾಡಿದ್ವಲ್ಲ ಅದರಿಂದ ಕಾಂಟ್ರಾಸ್ಟು ಸ್ವಲ್ಪ ಜಾಸ್ತಿ ಬಂದಿದೆ. ಇವಾಗ ನಾವು ಒಂದು ಲುಕ್ನ ಪ್ಲೇಸ್ ಮಾಡ್ಕೊಂಡ್ವಿ, ಡಿಹ್ಯಾನ್ಸರ್ನ ಪ್ಲೇಸ್ ಮಾಡ್ಕೊಂಡ್ವಿ ಮತ್ತು ಬ್ಯಾಲೆನ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮೇನ್ ಇರೋದು ನಮ್ಮ ಟಾಕ್ಸಿಕ್ ಟೀಸರಲ್ಲಿ ಏನು ಲುಕ್ ಇದೆ ಮೇನ್ ಲುಕ್ಕು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಲುಕ್ನ ಪ್ಲೇಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಕಾಜಿ ಟೂಲ್ ಕಿಟ್ಟಲ್ಲಿ ಒಂದು ಕಲರ್ ಕಂಪ್ರೆಸರ್ ಅಂತ ಒಂದು ಟೂಲ್ ಬರುತ್ತೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದೊಂದು DCTL. ಏನಕ್ಕೆ ಆ ಟೂಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಈಸಿಯಾಗಿ ಬ್ಯಾಕ್ಗ್ರೌಂಡು ಮತ್ತು ಸ್ಕಿನ್ ಬಿಟ್ಟು ಈಸಿಯಾಗಿ ಬ್ಯಾಕ್ಗ್ರೌಂಡು ಮತ್ತು ಶರ್ಟ್ ಕಲರು ಅದೆಲ್ಲ ಟೀಲ್ ಕಲರ್ಗೆ ಟರ್ನ್ ಮಾಡಬೇಕು ಅಂದರೆ ಈ ಟೂಲ್ ಕಿಟ್ಟಲ್ಲಿ ಈಸಿಯಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಬಂದು ಶೋ ಸೆಲೆಕ್ಟೆಡ್ ಕಲರ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಚೆಕ್ ಮಾಡ್ಕೊತೀನಿ. ಇದೇನೆಂದರೆ ನಮ್ಮ ಹ್ಯೂ ಇಂಡಿಕೇಷನ್, ನಮಗೆ ಯಾವ ಕಲರ್ ಹ್ಯೂ ಬೇಕು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟು ಟಾರ್ಗೆಟ್ ಹ್ಯೂ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಬಂದು ನನಗೆ ಯಾವ ಥರ ಕಲರ್ ಬೇಕು ಅನ್ನೋದನ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಈ ಸ್ಲೈಡರ್ನ ಮೂವ್ ಮಾಡ್ತಿರೋ ಹಾಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಸ್ಕ್ರೀನಲ್ಲಿ ಒಂದು ಹ್ಯೂ ಚೇಂಜ್ ಆಗ್ತಾಯಿದೆ, ಕಲರ್ ಚೇಂಜ್ ಆಗ್ತಾಯಿದೆ. ಸೊ ನಾನಿಲ್ಲಿ ಟಾರ್ಗೆಟ್ ಹ್ಯೂ ನನಗೆ ಬೇಕಿರೋದು ಈ ಕಲರು, ಸೊ ಟೀಲ್ ಕಲರ್ ಬೇಕಿರೋದ್ರಿಂದ ನಾನು ಟೀಲ್ ಕಲರ್ಗೆ ನಿಲ್ಲಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಕಂಪ್ರೆಷನ್ ನಿಯರ್ ಅಂತ ಒಂದು ಆಪ್ಷನ್ ಇದೆ. ಸೊ ನಾವೀಗ ಆ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕಂಪ್ರೆಷನ್ ನಿಯರ್ನ ಈ ಸ್ಲೈಡರ್ನ ಮೂವ್ ಮಾಡ್ತಾ ಇರೋ ಹಾಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನಿಲ್ಲಿ ತುಂಬ ಎಕ್ಸ್ಟ್ರೀಮಿಗೆ ಹೋದರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಆ ಕಲರು ಆ್ಯಡ್ ಆಗ್ತಾ ಇದೆ. ನಾನಿಲ್ಲಿ ಒಂದು 500 ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಮ್ಮ ಸ್ಕಿನ್ ಮೇಲೆಲ್ಲ ತುಂಬ ಟೀಲ್ ಕಲರ್ ಬರ್ತಾ ಇದೆ, ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಇಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ನಿಯರ್ ಬೈ ಕಲರ್ ಕಟ್ ಆಫ್ ಅಂತ. ಇಲ್ಲಿ ಬಂದು ನಾನು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಿರೋ ಹಾಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಸ್ಕಿನ್ ಟೋನು ಹೇಗೆ ರಿಕವರ್ ಆಗ್ತಾ ಇದೆ ಅಂತ. ಸೊ ನಾನಿಲ್ಲಿ ಇದನ್ನು ಒಂದು 490 ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ನಾನು ಕಲರ್ ಕಂಪ್ರೆಸರ್ ಟೂಲಿಂದ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಮ್ಮ ನಿಯರ್ ಲುಕ್ಕಿಗೆ ಎಷ್ಟು ಕ್ಲೋಸ್ ಬರ್ತಾ ಇದೆ ಅಂತ. ಇದು ಬಿಫೋರ್, ಇದು ಆಫ್ಟರ್. ಸೊ ನಾನಿಲ್ಲಿ ಶೋ ಸೆಲೆಕ್ಟೆಡ್ ಕಲರ್ ಇಂಡಿಕೇಟರ್ನ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಹ್ಯೂ ಸ್ಯಾಚುರೇಷನ್ ಡೆನ್ಸಿಟಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ನಾನು ಇನ್ನೊಂದು DCTL ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನಾನು ಸ್ಕಿನ್ ಹ್ಯೂನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ತುಂಬ ರೆಡ್ ಆಯಿತು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾನೊಂದು ಸ್ಕಿನ್ ಹ್ಯೂನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಬ್ಲೂ ಸ್ಯಾಚುರೇಷನ್ ಕೂಡ ಕಮ್ಮಿ ಮಾಡ್ತಾ ಇದ್ದೀನಿ, ಒಂದು -535 ಇಡ್ತಾ ಇದ್ದೀನಿ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನಮ್ಮ ಸ್ಕಿನ್ ಏನು ರೆಡ್ ಕಲರ್ ಇತ್ತಲ್ಲ ಅದು ಸ್ವಲ್ಪ ಹ್ಯೂ ಅಡ್ಜಸ್ಟ್ಮೆಂಟ್ ಮಾಡಿ ಸ್ವಲ್ಪ ನ್ಯೂಟ್ರಲ್ ತೊಗೊಂಬಂದಿದ್ದೀನಿ. ಮತ್ತು ಈ ಸಯಾನ್ ಸ್ಯಾಚುರೇಷನ್ ತುಂಬ ಪೀಕಿಗೆ ಹೋಗ್ತಾ ಇತ್ತು, ಅದನ್ನು ಅವಾಯ್ಡ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಆಲ್ಮೋಸ್ಟ್ ನಮ್ಮ ಗ್ರೇಡಿಂಗ್ ಮುಗಿದಿದೆ. ನೆಕ್ಸ್ಟು ಗ್ಲೋಬಲ್ ನೋಡಲ್ಲಿ ನಾನು ಸ್ವಲ್ಪ ಕಾಂಟ್ರಾಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಡಾರ್ಕ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಕಸ್ಟಮ್ ಕರ್ವ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಶಾಡೋಸ್ ಪಾರ್ಟಲ್ಲಿ ಸ್ವಲ್ಪ ಇದನ್ನು ಕಮ್ಮಿ ಮಾಡ್ತಾ ಇದ್ದೀನಿ, ಶಾಡೋಸಲ್ಲಿ ಸ್ವಲ್ಪ ಹೈಲೈಟ್ಸ್ನ ಜಾಸ್ತಿ ಮಾಡ್ತಾ ಇದ್ದೀನಿ. HDR ವೀಲ್ಸಲ್ಲೂ ಅಷ್ಟೇ ನಾನು ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ತಾ ಇದ್ದೀನಿ, ಒಂದು ಮೂಡಿ ಲುಕ್ಕಿಗೋಸ್ಕರ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಗ್ರೇನ್ಸ್ ಏನು ಆ್ಯಡ್ ಮಾಡಿಲ್ಲ. ಈಗ ಹೇಗೆ ಬಂದಿದೆ ಅಂತ ನೋಡೋಣ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ನಮ್ಮ ಕ್ಲಿಪ್ಪು, ಇದು ನಮ್ಮ ಟೀಸರಲ್ಲಿರೋ ಗ್ರೇಡಿಂಗ್ ಆಲ್ಮೋಸ್ಟ್ ಸೇಮ್ ಬರ್ತಾ ಇದೆ. ಸ್ಕೋಪ್ಸಲ್ಲೂ ಅಷ್ಟೇ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆಲ್ಮೋಸ್ಟ್ ಕ್ಲೋಸ್ ಬರ್ತಾ ಇದೆ. ಸೊ ಇದೇ ಥರ ನಾನು ಇದೇ ಗ್ರೇಡ್ನ ಬೇರೆ ಕ್ಲಿಪ್ಪಿಗೂ ಕೂಡ ಅಪ್ಲೈ ಮಾಡಿದ್ದೀನಿ. ಅಲ್ಲಿ ಹೇಗೆ ಬಂದಿದೆ ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಸೇಮ್ ಗ್ರೇಡ್ನ
ಇದೇ ಗ್ರೇಡ್ನ ನಾನು ಬೇರೆ ಕ್ಲಿಪ್ಪಿಗೆ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆದರೆ ಕೆಲವೊಂದು ಇದೊಂದು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ನ ನಾನಿಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಮ್ಯಾಜಿಕ್ ಮಾಸ್ಕ್ನ ಯೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಮತ್ತು ಪವರ್ ವಿಂಡೋಸು ಯೂಸ್ ಮಾಡಿರ್ಬೋದು. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗ್ರೇಡಿಂಗ್ ಸೇಮ್ ಇದೆ. ಅದೇ ಥರ ನಾನು ಈ ಕ್ಲಿಪ್ಪಲ್ಲೂ ಬಂದರೆ ಅಷ್ಟೇ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಸೇಮ್ ಲುಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿದ್ವಲ್ಲ ಟಾಕ್ಸಿಕ್ ಮೂವಿ ಟೀಸರ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ನಮ್ಮ ಕ್ಲಿಪ್ಪಲ್ಲಿ ಅಂತ. ಸೊ ನಾನು ಪ್ರಾಕ್ಟೀಸ್ ಕ್ಲಿಪ್ಪು ಮತ್ತು ನಾನು ಯೂಸ್ ಮಾಡಿರೋ ಟೂಲ್ಸು ಸಹ ಡೌನ್ಲೋಡ್ಗೆ ಕೊಡ್ತೀನಿ. ನೀವು ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಸೊ ನೆಕ್ಸ್ಟು ಟಾಕ್ಸಿಕ್ ಮೂವಿ ರಿಲೀಸ್ ಆದಾಗ ಯಾವ ಥರ ಲುಕ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ ಅಂತ ನೋಡೋಣ. ಆ ಲುಕ್ ಕೂಡ ನಾವು ಟ್ರೈ ಮಾಡೋಣ. ನೆಕ್ಸ್ಟ್ ಇದೇ ಥರ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.